ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆಬ್ಳಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಮಾಡಿದ್ದೀನಿ. ಆಫ್ಟರ್ SSLC ಆರ್ 10th ನಮಗೆ ಏನೇನು ಅಪಾರ್ಚುನಿಟೀಸ್ ಇರ್ತಾವೆ ಅನ್ನುವಂಥ ಒಂದು ವಿಡಿಯೋ ಮಾಡ್ಬೇಕಂತ ಮಾಡಿದ್ದೀನಿ. ಆ ಒಂದು ವಿಡಿಯೋ ಈಗ ನಿಮ್ಮ ಮುಂದೆ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಈಗ ನೀವು ಆಫ್ಟರ್ SSLC 10th ಪಾಸ್ ಆದರೆ ಅಂದರೆ ನೀವು 2 ವರ್ಷದ PUC ಹೋಗ್ಬೋದು. PUC 2 ವರ್ಷ ಇದೆ. ಈ PUCಯಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಅನ್ನುವಂಥ 3 ಕ್ಯಾಟಗರಿ ಸ್ಟ್ರೀಮ್ಸ್ ಅದಾವ. ನೀವು ಸೈನ್ಸ್ ತೊಗೊಂಡ್ರೆ ಅಂದರೆ ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಬ್ರರಿ ಸೈನ್ಸ್ ಈ ಒಂದು ಆಪ್ಷನ್ಸನ್ನು ನೀವು ಸಿಲೆಕ್ಟ್ ಮಾಡಿಕೊಂಡು ಸೈನ್ಸನ್ನು ಮಾಡ್ಬೋದು 2 ವರ್ಷ PUC ಆಫ್ಟರ್ SSLC ಆರ್ 10th. ಅಥವಾ ನೀವು ಕಾಮರ್ಸ್ ತೊಗೊಂಡ್ರೆ ಅಂದರೆ ಕಾಮರ್ಸ್ ಇಲ್ಲಿ ಮೇನ್ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಎಕನಾಮಿಕ್ಸ್ ಬರ್ತಾವೆ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಸಬ್ಜೆಕ್ಟ್ಸ್ ಬರ್ತಾವೆ. ಅವನ್ನು ನೀವು ಸ್ಟಡಿ ಮಾಡ್ಬೋದು. ಈ ಕಾಮರ್ಸ್ ತೊಗೊಂಡು ಕಾಮರ್ಸಲ್ಲಿ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ತೊಗೊಂಡವ್ರು ಇದ್ದಾರೆ. ಬಿಸ್ನೆಸ್ ಸ್ಟಡಿ ಒಳಗೂ 100ಕ್ಕೆ 100, ಎಕನಾಮಿಕ್ಸಲ್ಲಿ 100 ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಅದಾರೆ ಸ್ಟ್ಯಾಟ್ನಲ್ಲಿ ಪ್ರಾಕ್ಟಿಕಲ್. ದಿಸ್ ಈಸ್ ಆಲ್ಸೋ ಕಾಮರ್ಸ್ ಈಸ್ ಆಲ್ಸೋ ಗುಡ್. ಕಾಮರ್ಸ್ ಅಪಾರ್ಚುನಿಟೀಸು ಜಾಸ್ತಿ ಅದಾವೆ. ನೀವು ಮುಂದೆ ಕಾಮರ್ಸ್ ಮಾಡಿದರೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ, ಇನ್ಶೂರೆನ್ಸ್ ಸೆಕ್ಟರ್ ಆಗಲಿ ಇಂಥಲ್ಲಿ ನೀವು ಜಾಬಿಗೆ ಇದು ಮಾಡ್ಬೋದು. ಈ ಕಾಮರ್ಸ್ ಮಾಡಿ ನೀವು PUC ಕಾಮರ್ಸ್ ಮಾಡಿದರೆ ಅಂದರೆ ಮುಂದೆ BCom ಮಾಡ್ಬೋದು. BCom ಮಾಡಿ ನಂತರ MCom ಮಾಡ್ಬೋದು ಅಥವಾ MBA ಮಾಡ್ಬೋದು. ಈ ರೀತಿಯಾದ ಅಪಾರ್ಚುನಿಟೀಸ್ ನೀವು ಕಾಮರ್ಸ್ ಮಾಡೋದ್ರಿಂದ ಸಿಗ್ತಾವೆ. ನೀವು ಸೈನ್ಸ್ ಮಾಡೋದ್ರಿಂದ ಮುಂದೆ PUC ಸೈನ್ಸ್ ಮಾಡಿ ಆನಂತರ BSc ಮಾಡಬೇಕು. BSc ಮಾಡಿ MSc ಮಾಡಬೇಕು. ಇಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಕೋರ್ಸಸ್ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಸೈನ್ಸ್ದೊಳಗೂ ಬರ್ತಾವೆ ನಿಮಗೆ. ಇನ್ನು ಆರ್ಟ್ಸ್ ಮಾಡಿದರೆ ಅಂದರೆ ಆರ್ಟ್ಸ್ನೊಳಗೂ ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ಮೇಜರ್ ಸಬ್ಜೆಕ್ಟ್ಸ್ ಇರ್ತವೆ. ಈ ಆರ್ಟ್ಸ್ ಮಾಡಿಕೊಂಡು ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ಬೇಕಂದ್ರೂ ನಿಮಗೆ ಆರ್ಟ್ಸ್ ಮಾಡಿದ್ರೂ ಅನುಕೂಲ ಇರ್ತದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಿ ಇದು IAS, KS ಇಂಥವೆಲ್ಲ ನೀವು ಎಕ್ಸಾಮಿಗೆ ಬರಿಬೇಕು ಅನ್ನೋದಾದರೆ ಆರ್ಟ್ಸೂ ಭಾಳ ಹೆಲ್ಪ್ ಆಗ್ತದೆ ಅಂಥೇಳಿ ಈ ಒಂದು ಇದ್ರೊಳಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವು ಬಿಟ್ಟು ಅದರ್ ಕೋರ್ಸಸ್ ಅಂದರೆ ಬ್ಯೂಟಿ ಆ್ಯಂಡ್ ಕಾಸ್ಮೆಟರಿ, ಆಮೇಲೆ ಜ್ಯುವೆಲರಿ ಡಿಸೈನಿಂಗ್ ಬರ್ತಾವೆ, ಫ್ಯಾಷನ್ ಡಿಸೈನಿಂಗ್, ಫೋಟೋಗ್ರಾಫಿ ಇಂಥ ಕೋರ್ಸಸ್ಸನ್ನು ನೀವು SSLC ನಂತರ ಮಾಡ್ತಕ್ಕಂಥ ಅಪಾರ್ಚುನಿಟೀಸ್ ಇರ್ತಾವೆ. ಇನ್ನು ಇದು ಬಿಟ್ಟರೆ ನೀವು ಪಾಲಿಟೆಕ್ನಿಕ್ 3 years ಕೋರ್ಸ್ ಅದ ಪಾಲಿಟೆಕ್ನಿಕ್. ಆ ಪಾಲಿಟೆಕ್ನಿಕ್ ಕೋರ್ಸ್ ಮಾಡ್ಬೋದು. ಇದ್ರೊಳಗೆ ಮೆಕ್ಯಾನಿಕಲ್ ಅದ, ಪಾಲಿಟೆಕ್ನಿಕ್ದೊಳಗೆ ಕಂಪ್ಯೂಟರ್ ಸೈನ್ಸ್ ಅದ, ಸಿವಿಲ್ ಅದ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅದ, ಆಟೋಮೊಬೈಲ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅದ, ಬಯೋಟೆಕ್ನಾಲಜಿ ಅದ, ಎಲೆಕ್ಟ್ರಿಕಲ್ ಅದ, ಕೆಮಿಕಲ್ ಅದ, ಏರೋನಾಟಿಕಲ್ ಅದ, ಅಗ್ರಿಕಲ್ಚರ್ ಅದ, ದೆನ್ ಆರ್ಕಿಟೆಕ್ಚರ್ ಅದ, ಬಯೋಮೆಡಿಕಲ್ ಅದ, ಮರಿನ್ ಟೆಕ್ನಾಲಜಿ ಅದ, ಮೈನಿಂಗ್ ಟೆಕ್ನಾಲಜಿ ಅದ, ಲೆದರ್ ಟೆಕ್ನಾಲಜಿ ಅದ, ಟೆಕ್ಸ್ಟೈಲ್ ಟೆಕ್ನಾಲಜಿ, ಪೆಟ್ರೋಲಿಯಂ ಟೆಕ್ನಾಲಜಿ ಅದ, ಪ್ಲಾಸ್ಟಿಕ್ ಟೆಕ್ನಾಲಜಿ, ರಬ್ಬರ್ ಟೆಕ್ನಾಲಜಿ ಈ ರೀತಿ ಈ ಒಂದು ಪಾಲಿಟೆಕ್ನಿಕ್ 3 years ಕೋರ್ಸ್ದೊಳಗೆ ಬರ್ತವೆ. ಇದು ಆಫ್ಟರ್ SSLC ನೀವು ಮಾಡ್ಬೋದು. ದೆನ್ IIT ಇದನ್ನು ಟ್ರಿಬಲ್ ಐ ಟಿ ಕೋರ್ಸು ಈಗ ನಮ್ಮ ಇದರೊಳಗೂ ಆಗ್ಯದ ಧಾರವಾಡದಲ್ಲಿ IIT ಇದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತವೆ. ಈ ಒಂದು ಎಕ್ಸಾಮನ್ನು ಇದ್ರದ್ದು ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಆದ್ರೆ ಅಂದರೆ ನೀವು IIT ಮಾಡ್ಬೋದು. ಇದನ್ನು ಮಾಡ್ಬೋದು. ಅಥವಾ ಈಗ ನೆಕ್ಸ್ಟ್ ಇನ್ನೂ ಒಂದು ಕೋರ್ಸ್ ಅಂದರೆ ITI 2 years ಕೋರ್ಸ್ ಅದ ITI. ಈ ITI ಕೋರ್ಸನ್ನು ನೀವು ಆಫ್ಟರ್ SSLC ಮಾಡ್ಬೋದು. ಇದರೊಳಗೆ ಫಿಟರ್ ಅಂತ ಬರ್ತದೆ, ಕಂಪ್ಯೂಟರ್ ಬರ್ತದೆ, ಸಿವಿಲ್ ಡ್ರಾಫ್ಟ್ಮನ್ ಸಿವಿಲ್ ಬರ್ತದೆ, ಮೆಕ್ಯಾನಿಕಲ್ದೊಳಗೆ ರೇಡಿಯೋ ಆ್ಯಂಡ್ TV, ಮೋಟರ್ ವೆಹಿಕಲ್ಸ್, ಡಿಸೈಲ್, ಮರೀನ್ ಡಿಸೈಲ್ ಇಂಜಿನ್ಸು ಅವು ಇವು ಎಲ್ಲ ಮೆಕ್ಯಾನಿಕಲ್ ವರ್ಕ್ ಬರ್ತದೆ. ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾಡ್ಬೋದು, ಪ್ಲಂಬರಿಂಗ್ ಕೋರ್ಸ್ ಮಾಡ್ಬೋದು, ಅಥವಾ ಸರ್ವೇಯರ್ ಕೋರ್ಸ್ ಮಾಡ್ಬೋದು, ಅಥವಾ ಎಲೆಕ್ಟ್ರಿಕಲ್ ಕೋರ್ಸ್ ಮಾಡ್ಬೋದು, ಅಥವಾ ಮಷಿನ್ ಟೂಲ್ಸ್ ಕೋರ್ಸ್ ಮಾಡ್ಬೋದು, ವೆಲ್ಡರ್ ಕೋರ್ಸ್ ಮಾಡ್ಬೋದು, ಫೈರ್ಮ್ಯಾನ್ ಕೋರ್ಸ್ ಮಾಡ್ಬೋದು, ಕುಕ್ರಿ ಕೋರ್ಸ್ ಮಾಡ್ಬೋದು, ಅಥವಾ ಪೇಂಟ್ ಟೆಕ್ನಾಲಜಿ ಈ ರೀತಿಯಾದಂಥ ಈ ಒಂದು ITI ಕೋರ್ಸ್ನಲ್ಲಿ ಇವು ಡಿಫ್ರೆಂಟ್ ಕೋರ್ಸಸ್ ಎಲ್ಲ ಬರ್ತವೆ. ಇವನ್ನು ನೀವು ಆಫ್ಟರ್ SSLC ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇನ್ನು ಪ್ಯಾರಾಮೆಡಿಕಲ್ ಇದು 3 years ಕೋರ್ಸ್ ಅದ. ಇದ್ರೊಳಗೆ DLMT ಅಂತ ಒಂದು ಕೋರ್ಸ್ ಬರ್ತದೆ, DHFM ಕೋರ್ಸ್ ಬರ್ತದೆ, DO ಕೋರ್ಸ್ ಬರ್ತದೆ, DOT ಕೋರ್ಸ್ ಬರ್ತದೆ, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕೋರ್ಸ್ ಬರ್ತದೆ, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ಕೋರ್ಸ್ ಬರ್ತದೆ. ಇವು ಪ್ಯಾರಾಮೆಡಿಕಲ್ 3 years ಕೋರ್ಸಸ್ ಆಗ್ತವೆ. ಈ 3 years ಕೋರ್ಸಸ್ಸನ್ನು ಮಾಡಲಿಕ್ಕೆ ನೀವು ಆಫ್ಟರ್ SSLC ನಿಮಗೆ ಸಾಧ್ಯದ ಯು ಕ್ಯಾನ್ ಡೂ. ದೆನ್ ಶಾರ್ಟ್ ಟರ್ಮ್ ಕೋರ್ಸಸ್ ಅಂತ ಬರ್ತಾವೆ. ಇವು 6 months ಅಥವಾ 1 year ಕೋರ್ಸಸ್ ಇರ್ತವೆ. ಇದ್ರೊಳಗೆ ನೀವು DTP ಅಂತ ಮಾಡ್ಬೋದು, ಅಥವಾ PGDCA ಅಂದರೆ
ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಬರ್ತದೆ, ಟ್ಯಾಲಿ ಆ್ಯಂಡ್ ಸ್ಯಾಪ್ ಅಂತ ಬರ್ತದೆ, ಇಂಟರ್ನೆಟ್ ಕಲಿಬೋದು ಅಥವಾ ಗ್ರಾಫಿಕ್ಸ್ ಬಗ್ಗೆ ಕಲಿಬೋದು, ಆ್ಯನಿಮೇಷನ್ ಬಗ್ಗೆ ಕಲಿಬೋದು, ವೆಬ್ ಡಿಸೈನಿಂಗ್ ಮಾಡ್ಬೋದು ಅಥವಾ ಸೈಬರ್ ಸೆಕ್ಯೂರಿಟಿ ಈ ರೀತಿಯಾದಂಥ ಶಾರ್ಟ್ ಟರ್ಮ್ ಕೋರ್ಸಸ್ಸೂ ಇರ್ತಾವೆ. 6 ಮಂತ್ಸ್ ಅಥವಾ 1 ಇಯರ್ ಕೋರ್ಸಸ್. ಈ 1 ಇಯರ್ ಶಾರ್ಟ್ ಟರ್ಮ್ ಕೋರ್ಸಸ್ ಅಥವಾ 6 ಮಂತ್ಸ್ ಶಾರ್ಟ್ ಟರ್ಮ್ ಕೋರ್ಸಸ್ ನೀವು ನಿಮ್ಮ ಇದರ ಜೊತೆಗೆ ಮಾಡ್ಕೊಳ್ಬೋದು. ಮಾಡಿಕೊಂಡ್ರೆ ಅದು ನಿಮಗೆ ಅಡಿಷ್ನಲ್ ಒಂದು ವ್ಯಾಲ್ಯೂ ಬೇಸ್ಡ್ ಸ್ಕಿಲ್ ಆ್ಯಕ್ಟಿವಿಟಿ ಆಗ್ತದೆ, ಅವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಆಫ್ಟರ್ SSLC ಬೇರೆ ಬೇರೆ ಕೋರ್ಸಸ್ ಅದಾವೆ. ಒಂದು ಪ್ರಾಪರಾಗಿ ಡಿಸಿಷನ್ ತೊಗೊಂಡು ಯಾವ ಕೋರ್ಸನ್ನು ಮಾಡಿದರೂ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಮುಂದಿನ ಒಂದು EMI ಏನದ ಆ EMI ಮೇಲೆ ನೀವು ಒಂದು ಈ ಕೋರ್ಸನ್ನು ನೀವು ಡಿಸೈಡ್ ಮಾಡಬೇಕಾಗ್ತದೆ. ಡಾಕ್ಟ್ರು, ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಸೈನ್ಸ್ ಮಾಡಬೇಕಾಗ್ತದೆ, ಬ್ಯಾಂಕು, ಇನ್ಶೂರೆನ್ಸು ಇಂಥವೆಲ್ಲ, ಅಕೌಂಟ್ಸ್ ಮ್ಯಾನೇಜರ್, ಮುಂದೆ MBA ಮಾಡಬೇಕು. ಇವೆಲ್ಲ ಅಂದರೆ ನೀವು ಕಾಮರ್ಸು ಮಾಡ್ಬೋದು ಅಥವಾ ಆರ್ಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡೋದಿತ್ತಂದ್ರೆ ನೀವು ಆರ್ಟ್ಸು ಮಾಡ್ಬೋದು. ಈ ರೀತಿಯಾಗಿ ಡಿಫ್ರೆಂಟ್ ಕೋರ್ಸಸ್ PUC ಅದ, ಪಾಲಿಟೆಕ್ನಿಕ್ 3 ಇಯರ್ಸ್ ಕೋರ್ಸ್ ಅದ, IIT ಅದ, ITI ಅದ 2 ಇಯರ್ಸ್ ಕೋರ್ಸು, ಪ್ಯಾರಾಮೆಡಿಕಲ್ ಕೋರ್ಸಸ್ ಅದ 3 ಇಯರ್ಸದ್ದು, ಮತ್ತು ಶಾರ್ಟ್ ಟರ್ಮ್ ಕೋರ್ಸಸ್ 6 ಮಂತ್ಸು ಮತ್ತು 1 ಇಯರ್ ಶಾರ್ಟ್ ಟರ್ಮ್ ಕೋರ್ಸಸ್ ಅದಾವೆ. ಈ ರೀತಿಯಾದ ಕೋರ್ಸಸ್ದೊಳಗೆ ನಿಮಗೆ ಯಾವುದು ಕೆಪಬಿಲಿಟಿ ಅದ, ಯಾವುದು ಮಾಡಿದರೆ ನಿಮ್ಗೆ ಒಳ್ಳೇದು ಅನಿಸುತ್ತೆ ಅನ್ನುವಂಥ ಒಂದು ಡಿಸಿಷನ್ ತೊಗೊಂಡು ಈ ಒಂದು ಕೋರ್ಸ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.